ಇಬ್ಬರ ಗೂಢಾಚಾರಿ ಮಾಡ್ತಾ ಇದ್ದ ಇಬ್ಬರ ಬಂಧನ ಆಗಿದೆ. ಉಡುಪಿ ಜಿಲ್ಲೆ ಮಲ್ಪೆಯ ಕೊಚ್ಚಿನ್ ಶಿಪ್ ಯಾರ್ಡ್ ಸಿಬ್ಬಂದಿಯನ್ನು ಬಂಧಿಸಲಾಗಿದೆ. ಉತ್ತರ ಪ್ರದೇಶ ಮೂಲದ ರೋಹಿತ್ ಮತ್ತು ಸಂತ್ರಿ ಬಂಧಿತ ಆರೋಪಿಗಳು. ಸುಷ್ಮಾ ಮೆರಿನ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಗುತ್ತಿಗೆ ಆಧಾರದಲ್ಲಿ ನೇಮಕವಾಗಿದ್ರು. ಇದು ಭಾರತೀಯ ನೌಕಾಪಡೆಗೆ ಟಗ್ಗಳನ್ನು ನಿರ್ಮಿಸಿಕೊಡುವಂಥ ಸಂಸ್ಥೆ. ಕೊಚ್ಚಿನ್ ಶಿಪ್ ಯಾರ್ಡ್ ಖಾಸಗಿಯವರಿಗೂ ನೌಕೆಯನ್ನು ನಿರ್ಮಿಸಿಕೊಡುವಂಥ ಸಂಸ್ಥೆ. ಕೇರಳದಲ್ಲಿ ಮುಖ್ಯ ಕಚೇರಿ ಹೊಂದಿರುವಂಥ ಕೊಚ್ಚಿನ್ ಶಿಪ್ ಯಾರ್ಡ್ ಕಳೆದ 1.5 ವರ್ಷಗಳಿಂದ ಗೌಪ್ಯ ಮಾಹಿತಿಯನ್ನು ರವಾನಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ರವಾನಿಸ್ತಾ ಇದ್ರು ಇವರುಗಳು. ಕೊಚ್ಚಿನ್ ಶಿಪ್ ಯಾರ್ಡ್ ಸಿಇಒ ದೂರಿನ ಆಧಾರದಲ್ಲಿ ಇವರನ್ನು ಬಂಧನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಸಂಪೂರ್ಣವಾದಂಥ ಮಾಹಿತಿಯನ್ನು ಗುಪ್ತವಾಗಿ ಕಳಿಸುವಂಥ ಕೆಲಸವನ್ನು ಇವ್ರುಗಳು ಮಾಡ್ತಾಯಿದ್ರು. ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಲಾಗಿತ್ತಂತೆ. ಸೊ ದೂರಿನ ಆಧಾರದ ಮೇಲೆ ಇವರಿಬ್ಬರನ್ನು ಬಂಧಿಸಲಾಗಿದೆ. ಇವರು ಪಾಕಿಸ್ತಾನ ಗೂಢಾಚಾರಿಗಳು ಇಲ್ಲಿರುವ ಮಾಹಿತಿಯನ್ನು ಅಲ್ಲಿಗೆ ರವಾನೆ ಮಾಡೋದು, ಈ ಕೆಲಸವನ್ನು ಇವ್ರುಗಳು ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅನುಮಾನ ಬಂದಿದೆ, ಚೆಕ್ ಮಾಡಿದ್ದಾರೆ, ಅನುಮಾನ ಬಲವಾಗಿದೆ. ಆ ನಂತರ ಇದೀಗ ಕೊಚ್ಚಿನ್ ಶಿಪ್ ಯಾರ್ಡ್ ಸಿಇಒ ದೂರನ್ನು ನೀಡಿದ್ರು. ದೂರಿನ ಅನ್ವಯದಲ್ಲಿ ಇವುಗಳನ್ನು ಬಂಧಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೊಚ್ಚಿನ್ ಶಿಪ್ ಯಾರ್ಡ್ ನಮ್ಮ ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಸಿಇಒ ನಮಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅವರ ಕಂಪನಿಯಲ್ಲಿ ಕಾಂಟ್ರಾಕ್ಚುಯಲ್ ಬೇಸಿಸಲ್ಲಿ ವರ್ಕ್ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಸಂಶಯಾಸ್ಪದವಾಗಿ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಹಾಗೂ ಇದಕ್ಕೆ ಮುಂಚೆ ಅವರು ವರ್ಕ್ ಮಾಡಿರುವಂಥದ್ದು, ಇದಕ್ಕೆ ಮುಂಚೆ ಅವರು ಕೊಚ್ಚಿನ್ ಶಿಪ್ ಯಾರ್ಡಲ್ಲಿ ಕೊಚ್ಚಿಯಲ್ಲೇ ವರ್ಕ್ ಮಾಡಿದ್ದಾರೆ. ಎರಡು ಕಡೆ ಇದ್ದಾಗಲೂ ಇಂಡಿಯನ್ ನೇವಿದು ಶಿಪ್ಗಳದ್ದು ಇದರದೆಲ್ಲ ಕನ್ಸ್ಟ್ರಕ್ಷನು ಮತ್ತು ರಿಪೇರಲ್ಲಿ ಏರಿಯಾಗಳಲ್ಲಿ ಆಗ್ತದೆ. ಈ ಎರಡು ಶಿಪ್ ಯಾರ್ಡ್ಗಳಲ್ಲೂ ಆಗ್ತದೆ. ಅದರದ್ದು ಡೀಟೇಲ್ಸನ್ನು ಬೇರೆ ಕಂಟ್ರಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅದರಿಂದ ದುಡ್ಡು ಪಡ್ಕೊಂಡಿದ್ದಾರೆ ಅಂತ ನಮಗೆ ಅನುಮಾನ ಇದೆ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ನಮ್ಮ ಮಲ್ಪೆ PSI ಹಾಗೂ ASP ಹರ್ಷ ಪ್ರಿಯಮದ ಅವರ ನೇತೃತ್ವದಲ್ಲಿ ಒಂದು ತಂಡ ಈ ಕೇಸನ್ನು ತನಿಖೆ ಮಾಡಿದ್ದಾರೆ. ತನಿಖೆ ಮಾಡಿದಾಗ ಇಬ್ಬರು ವ್ಯಕ್ತಿಗಳು ಇದೇ ರೀತಿ ನಮ್ಮ ಒಫಿಷಿಯಲ್ ಸೀಕ್ರೆಟ್ಸ್ ಅಂತ ಹೇಳುವಂಥದ್ದು, ಏನು ನೇವಿ ಶಿಪ್ಗಳದ್ದು ಹಲ್ ನಂಬರು ಮತ್ತು ಇತರ ಡೀಟೇಲ್ಸು, ಅದರದ್ದು ರಿಪೇರ್ ಶೆಡ್ಯೂಲು, ಈ ಥರ ವಿಚಾರಗಳು ವಾಟ್ಸಾಪ್ ಮತ್ತು ಫೇಸ್ಬುಕ್ ಮುಖಾಂತರ ಕೆಲ ವ್ಯಕ್ತಿಗಳಿಗೆ ಶೇರ್ ಮಾಡಿದಾಗೆ ಕಂಡು ಬಂದಿದೆ. ಒಂದು